ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಂದೂರಿನಲ್ಲಿ ಆನಂದನೆಂಬ ವ್ಯಕ್ತಿ ಇದ್ದನು. ಅವನು ತುಂಬಾ ಕೋಪಿಷ್ಠನಾಗಿದ್ದನು. ಅದರಿಂದ ಬೇಸತ್ತ ಅವನು ಒಮ್ಮೆ ಒಬ್ಬ ಮಹಾತ್ಮರ ಹತ್ತಿರ ಹೋಗಿ, ನೀವೆಷ್ಟು ಶಾಂತರಾಗಿರುತ್ತೀರಿ, ನಿಮ್ಮಂತೆ ನಾನೂ ಸಹ ಇರಬಯಸುತ್ತೇನೆ ಎಂದನು. ಆಗ ಆ ಮಹಾತ್ಮರು ಮನೆಗೆ ಹೋಗಿ 2 ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಎಂದರು. ಆನಂದ ಮನೆಗೆ ಹೋಗಿ 2 ಪಾತ್ರೆಗಳನ್ನು ತಂದನು. ಗುರುಗಳು, ನಾನು ಸ್ನಾನ ಮಾಡಬೇಕು, ನೀರು ಕಾಯಿಸಿ ಎಂದಾಗ ಒಂದು ಪಾತ್ರೆಗೆ ಉರಿಯನ್ನು ಹಚ್ಚುತ್ತಾನೆ. ನೀರು ಕುದಿಯಲು ಪ್ರಾರಂಭಿಸುತ್ತದೆ. ಆಗ ಗುರುಗಳು ಉದಯನಿಗೆ ಹೇಳುತ್ತಾರೆ, ನಿನ್ನ ಪ್ರತಿಬಿಂಬವನ್ನು ಆ ಪಾತ್ರೆಯಲ್ಲಿ ನೋಡು ಎಂದಾಗ, ಇದರಲ್ಲಿ ನನ್ನ ಪ್ರತಿಬಿಂಬ ಕಾಣುವುದಿಲ್ಲ ಎಂದನು. ಆಗ ಸಿಟ್ಟು ಬಂದಾಗ ಮನಸ್ಸೂ ಸಹ ಇದೇ ತರ ಕುದಿಯುತ್ತದೆ. ಸರಿ ತಪ್ಪುಗಳ ಲೆಕ್ಕಾಚಾರ ತಿಳಿಯದು ಎಂದು ಮಹಾತ್ಮರು ಹೇಳುತ್ತಾರೆ. ಹಾಗಿದ್ದರೆ ಶಾಂತವಾಗಿ ಹೇಗಿರಬೇಕು ಎಂದಾಗ, ತಕ್ಷಣಕ್ಕೆ ರಿಯಾಕ್ಟ್ ಮಾಡಬೇಡ, ರೆಸ್ಪಾಂಡ್ ಮಾಡು ಎಂದರು. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕುತ್ತಾರೆ. ನೀರನ್ನೇಕೆ ಹೊಲಸು ಮಾಡಿದಿರಿ ಎಂದು ಆನಂದ ಕೇಳಿದಾಗ, ಸಮಾಧಾನದಿಂದಿರು ಎಂದರು. ಕೆಲ ಸಮಯದ ನಂತರ ಮಣ್ಣು ಕೆಳಗಿಳಿದು ನೀರು ತಿಳಿಯಾಯಿತು. ಇದೇ ರೆಸ್ಪಾಂಡ್ ಎಂದು ಹೇಳಿದರು. ಆತ್ಮೀಯರೇ, ಕ್ರೋಧ ನಮ್ಮ ವೈರಿಯಾಗಿದೆ. ಶಾಂತಿಯ ಅಸ್ತ್ರ ನಮ್ಮದಾಗಲಿ. ನಮ್ಮನ್ನು ನಾವು ಸದಾ ಸಮಾಧಾನವಾಗಿಟ್ಟುಕೊಳ್ಳಬೇಕು. ನೆಮ್ಮದಿಯ ಬದುಕು ನಮ್ಮದಾಗುತ್ತದೆ.